Hello everyone, welcome to RK Study Info YouTube ಚಾನಲ್. ಸೊ ಫೈನಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಒಂದು ಹೊಸ ಅಧಿಸೂಚನೆ ಆಗಿದೆ. ನೋಡ್ತಾ ಇರಬಹುದು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ ಹೇಳ್ತಾರೆ. ಸೊ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಕರ್ನಾಟಕ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಬ್ಯಾಂಗ್ಳೂರ್. ಸೊ ಈ ಒಂದು ನಿಗಮ ಮಂಡಳಿಯಲ್ಲಿ ಸರಿಸುಮಾರು 64 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಆಸ್ಪಿರೆಂಟ್ಸ್. ಸೊ FDAA ಅಂದ್ರೆ ಫಸ್ಟ್ ಡಿವಿಷನರ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಹಾಗೇನೆ ಸಿವಿಲ್ ಇಂಜಿನಿಯರ್ ವೇಕೆನ್ಸೀಸ್ ಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ಯಾವ ರೀತಿಯ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳು ಈ ಒಂದು ಹುದ್ದೆಗೆ ಕೇಳಿದ್ದಾರೆ, ಹಾಗೇನೆ ಆಸ್ಪಿರೆಂಟ್ಸ್ ಈ ಒಂದು ಅರ್ಜಿಯನ್ನ ಯಾವ ತರ ಹಾಕ್ಬೇಕಾಗತ್ತೆ, ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿದಾವೆ, ಬಹಳ ಮುಖ್ಯವಾಗಿ ಸಿಇಟಿ ಪ್ಯಾಟರ್ನ್ ಯಾವ ತರ ಇದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇದೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು KEA ನೇಮಕಾತಿ ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಹಳ ಬೇಗ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ದಿನಾಂಕ 5/2/2024 ಇವತ್ತು ಹೊಸ ಒಂದು ಅಧಿಸೂಚನೆಯನ್ನು ಬಿಡಲಾಗಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಬ್ಯಾಂಗ್ಳೂರ್ ಏನಿದೆ, ಈ ಒಂದು ಹೆಡ್ ಆಫೀಸ್ ಅಲ್ಲಿ ಖಾಲಿ ಇರುವಂತಹ ಈ ನೋಡ್ತಾ ಇರಬಹುದು RPC ಮತ್ತು HK ವೃಂದದ 50 ಸಿವಿಲ್ ಇಂಜಿನಿಯರ್ ವೇಕೆನ್ಸೀಸ್ಗಳು, ಹಾಗೇನೆ ಆಸ್ಪಿರೆಂಟ್ಸ್ 14 ಗ್ರೂಪ್ ಸಿ ವೃತ್ತದ ಹುದ್ದೆಗಳಿಗೆ ನಾವೇನ್ ಮಾಡ್ತಾ ಇದ್ದೇವೆ, ನೇರ ನೇಮಕಾತಿಗಾಗಿ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗಳಿಗೋಸ್ಕರ ನಾವು ಅರ್ಜಿಯನ್ನ ಆಹ್ವಾನಿಸ್ತಾ ಇದ್ದೇವೆ ಅಂತ ಹೇಳಿ. ಸೊ ನೋಡ್ತಾ ಇರಬಹುದು, ಸಿವಿಲ್ ಇಂಜಿನಿಯರ್ ಸ್ಯಾಲರಿ ಸ್ಟಾರ್ಟಿಂಗ್ ಆಗುತ್ತೆ 43,100 ಹಿಡ್ಕೊಂಡು 83,900 ವರೆಗೆ. ಹಾಗೇನೆ FDAA ಈ ಫಸ್ಟ್ ಡಿವಿಷನರ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ, ಗ್ರೂಪ್ ಸಿ ವೃತ್ತದ ಹುದ್ದೆ ಆಗಿರುತ್ತೆ. ಇದು ನಿಮಗೆ 27,650 ಇಂದ ಹಿಡ್ಕೊಂಡು 52,650 ವರೆಗೆ ಸಿಗುತ್ತೆ. ಸೊ ಇದ್ರ ಜೊತೆ HRA, TA, DA ಪ್ರತಿಯೊಂದು ಆಯ್ತಾ, PF ಆಗಿರೋ ಪ್ರತಿಯೊಂದು ಸಿಕ್ಬಿಟ್ಟು ನಿಮ್ಗೆ ಇನ್ನೂ ಒಂದು ಹ್ಯೂಜ್ ಅಮೌಂಟ್ ಆಫ್ ಸ್ಯಾಲರಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೇನೆ HK ಮತ್ತು ನಾನ್ HK ಗೆ ಕ್ರಮವಾಗಿ ನೀವು ನೋಡ್ತಾ ಇರಬಹುದು, ಈ ಒಂದು ಮೂಲ ವೃಂದ ದಟ್ ಮೀನ್ಸ್ ಈ RPC ವೃಂದಕ್ಕೆ ಇಂಜಿನಿಯರ್ ಹುದ್ದೆಗಳು 43 ವೇಕೆನ್ಸೀಸ್ ಗಳಿದಾವೆ, ಕಲ್ಯಾಣ ಕರ್ನಾಟಕಕ್ಕೆ 7 ವೇಕೆನ್ಸೀಸ್ ಗಳಿದಾವೆ. ಹಾಗೆ FDAA ಹುದ್ದೆಗಳು ಎಷ್ಟಿದಾವೆ, ನಾನ್ HK ಗೆ 11, ಹಾಗೆ HK ಗೆ 3 ಹುದ್ದೆಗಳು. ಸೊ ಗ್ರ್ಯಾಂಡ್ ಟೋಟಲ್ ನ ಹೇಳೋದಾದ್ರೆ 64 ವೇಕೆನ್ಸೀಸ್ ಗಳಿಗೆ ನೋಟಿಫಿಕೇಶನ್ ಆಗಿದೆ ಆಸ್ಪಿರೆಂಟ್ಸ್. ಹಾಗೇನೆ ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮಗೆ ಹೇಳೋದಾದ್ರೆ ನೋಡಿ, ಸಿವಿಲ್ ಇಂಜಿನಿಯರ್ ವೇಕೆನ್ಸೀಸ್ ಗಳಿಗೆ ಭಾರತದಿಂದ ಸ್ಥಾಪಿಸಲ್ಪಟ್ಟಂತಹ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE ಪದವಿಯನ್ನ ಅಥವಾ BTech ಪದವಿಯನ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪಾಸ್ ಆಗಿರ್ಬೇಕಾಗುತ್ತೆ. BE ಸಿವಿಲ್ ಅಥವಾ BTech ಸಿವಿಲ್ ಮಾಡಿದಂತಹ ಅಭ್ಯರ್ಥಿಗಳು ಇದನ್ನ ಅರ್ಜಿಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ನೋಡಿ, ಯಾರ್ಯಾರು ಡಿಸ್ಟೆನ್ಸ್ ಎಜುಕೇಶನ್ ಮಾಡಿದ್ದಾರೆ ಇಂಜಿನಿಯರಿಂಗ್ ಅಲ್ಲಿ ಅವರು ಯಾವುದೇ ರೀತಿ ನಾವು ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಆಸ್ಪಿರೆಂಟ್ಸ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಂತ ಹೇಳ್ತಾರೆ, ಫಸ್ಟ್ ಡಿವಿಷನರ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಸೊ ಈ ಒಂದು ಹುದ್ದೆ ಪಡಿಬೇಕು ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ತಾ ಇರಬಹುದು, ಭಾರತದಿಂದ ಸ್ಥಾಪಿಸಲ್ಪಟ್ಟಂತಹ ವಿಶ್ವವಿದ್ಯಾಲಯದಿಂದ BCom ಪದವಿಯನ್ನ ಪಡೆದಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಸಿನ್ಸ್ ಇದು ಅಕೌಂಟ್ ಅಸಿಸ್ಟೆಂಟ್ ಆಗಿರೋದ್ರಿಂದ ಅಕೌಂಟ್ ರಿಲೇಟೆಡ್ ನಾಲೆಜ್ ಬೇಕಾಗುತ್ತೆ. ಸೊ ಹಾಗಾಗಿ BCom ಪದವಿಯನ್ನ ಕೇಳಿದಾರೆ ನೋಡಿ. ಹಾಗೇನೆ ಆಸ್ಪಿರೆಂಟ್ಸ್ ಏಜ್ ನ ಒಂದು ಕ್ರೈಟೇರಿಯಾವನ್ನ ನಿಮಗೆ ಹೇಳೋದಾದ್ರೆ, ಜನರಲ್ ಅಭ್ಯರ್ಥಿಗಳಿಗೆ 35 ಏಜ್ ನವರೆಗೆ ಅರ್ಜಿಯನ್ನ ಹಾಕಬಹುದು, OBC ಅಭ್ಯರ್ಥಿಗಳು 38 ಏಜ್ ವರೆಗೆ, ಹಾಗೆ SC ST ಕೆಟಗರಿ 1 ಅಭ್ಯರ್ಥಿಗಳು 40 ಏಜ್ ವರೆಗೆ ಅರ್ಜಿಯನ್ನ ಹಾಕಬಹುದು. ಹಾಗೇನೆ ಆಸ್ಪಿರೆಂಟ್ಸ್ ಈ ಒಂದು ಬೇರೆ ಬೇರೆ ಏನು ವರ್ಗಗಳು ಬರ್ತವೆ, ಸೊ ಅವರಿಗೆಲ್ಲ ಈ ಒಂದು ಗರಿಷ್ಠ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೇನೆ ಅರ್ಜಿ ಸಲ್ಲಿಸುವಂತ ವಿಧಾನ, ಸೊ ನೋಡ್ತಾ ಇರಬಹುದು, KEA ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ನೀವೇನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಅಲ್ಲಿ ನೇಮಕಾತಿ ಸೆಕ್ಷನ್ಗೆ ಹೋಗಿ ಅಲ್ಲಿ ನೀವು ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಅರ್ಜಿಯನ್ನ ಹಾಕುವಂತಹ ದಿನಾಂಕ 10ನೇ ತಾರೀಕಿನಿಂದ ಆರಂಭ ಆಗುತ್ತೆ. ಅಂದ್ರೆ ಇವತ್ತು 5ನೇ ತಾರೀಕು, ಇವತ್ತು ಇನ್ನೂ ಆರಂಭ ಆಗಿಲ್ಲ. 10ನೇ ತಾರೀಕಿನಿಂದ ನಿಮಗೆ ಅಪ್ಲಿಕೇಶನ್ ಹಾಕುವಂತಹ ಒಂದು ಅವಕಾಶ ಸಿಗುತ್ತೆ. ಅಲ್ಲಿಂದ ನೀವು 10 ಮಾರ್ಚ್ 2024 ಅರ್ಜಿಯನ್ನ ಅಂದ್ರೆ ಒಂದು ಮಂತ್ ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಅರ್ಜಿಯನ್ನ ಹಾಕೋಬಹುದು. ಹಾಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ನಿಮಗೆ 14th ಮಾರ್ಚ್ 2024 ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೇನೆ ಫೀಸ್ ನೋಡ್ತಾ ಇರಬಹುದು, ಜನರಲ್ ಅಭ್ಯರ್ಥಿಗಳು ಮತ್ತೆ OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ, SC ST ಕೆಟಗರಿ 1 PWD ಮತ್ತು ಈ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನ ಇವರು ಫಿಕ್ಸ್ ಮಾಡಿದ್ದಾರೆ. ಹಾಗೇನೆ ಸ್ಪರ್ಧಾತ್ಮಕ ವಿಧಾನ ನೋಡ್ತಾ ಇರಬಹುದು, ಆಫ್ಲೈನ್ ಎಕ್ಸಾಮ್ ಇರುತ್ತೆ, ಅಂದ್ರೆ OMR ಎಕ್ಸಾಮ್ ಇರುತ್ತೆ, CET ಎಕ್ಸಾಮ್ ಇರುತ್ತೆ, ಯಾವುದೇ ರೀತಿ ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ. ಹಾಗೆ ಎಕ್ಸಾಮ್ ಸೆಂಟರ್ಗಳು ನೋಡ್ತಾ ಇರಬಹುದು, ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಶಿವಮೊಗ್ಗ ಮತ್ತು ತುಮಕೂರು ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ. ಹಾಗೇನೆ ಏನು ಗ್ರೂಪ್ ಸಿ ಎಕ್ಸಾಮ್ ಇತ್ತು ಅದಕ್ಕೆ ಆಗಿರ್ಬೋದು, ಹಾಗೆ ಇನ್ನು ಉಳಿದಂತಹ ಎಕ್ಸಾಮ್ಸ್ ಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ನೋಡಿ.
ಸೊ ನಿಮಗೆ 150 ಮಾರ್ಕ್ಸ್ನ ಒಂದು ಕನ್ನಡ ಭಾಷೆ ಎಕ್ಸಾಮ್ನ ಬರಿಬೇಕಾಗತ್ತೆ. ಅದರಲ್ಲಿ 50 ಮಾರ್ಕ್ಸ್ ನೀವು ಮಿನಿಮಮ್ ತಗೊಳ್ಳೇಬೇಕಾಗತ್ತೆ. ಸರಿನಾ? 50 ಮಾರ್ಕ್ಸ್ ನೀವು ಮಿನಿಮಮ್ ತಗೊಳ್ಳೇಬೇಕಾಗುತ್ತೆ. ಹಾಗೇನೆ ಆಸ್ಪಿರೆಂಟ್ಸ್, ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಟಿಕ್ ಮಾಡೋದಿರಲ್ಲ. ಇದು ಡಿಸ್ಕ್ರಿಪ್ಟಿವ್ ಅಂದ್ರೆ ರೈಟಿಂಗ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ನೀವು ಬರವಣಿಗೆ ಮಾಡಬೇಕಾಗುತ್ತೆ. ಸೊ ಈ ಒಂದು ಪರೀಕ್ಷೆ ಯಾವ ತರ ಇರುತ್ತೆ, ಯಾವ ತರ ತಯಾರಿ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ, ಒಂದು ಡೆಡಿಕೇಟೆಡ್ ವಿಡಿಯೋವನ್ನ ಮಾಡಿದ್ದೇವೆ. ಆ ವಿಡಿಯೋ ಲಿಂಕ್ ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇವೆ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಒಂದು ಲಿಂಕ್ ಅಂತ ಕೊಟ್ಟಿರ್ತೇವೆ, ಕಂಪಲ್ಸರಿ ಕನ್ನಡ ಅಂತೇಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಸರ್ನ ಒಂದು ಅನಲೈಸಿಸ್ ಮಾಡಿದ್ದೇವೆ, ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಲೈಸಿಸ್ ಮಾಡಿದ್ದೇವೆ. ಸುಮಾರು 50,000ಗಿಂತ ಜಾಸ್ತಿ ಅಭ್ಯರ್ಥಿಗಳು ಅದನ್ನು ನೋಡಿದ್ದಾರೆ ಆಲ್ರೆಡಿ, ಅದರ ಬೆನಿಫಿಟ್ ನ ತಗೊಂಡಿದ್ದಾರೆ. ಸೊ ನೀವು ಸಹ ಕನ್ನಡ ಭಾಷಾ ಕಡ್ಡಾಯ ಪರೀಕ್ಷೆ ಎಲ್ಲರಿಗೂ ಕಂಪಲ್ಸರಿ ಆಗಿರೋದ್ರಿಂದ ಆ ವಿಡಿಯೋವನ್ನು ನೋಡಿ ನೀವು ಅರ್ಥ ಮಾಡ್ಕೋಬಹುದು, ಈ ವಿಡಿಯೋ ನೋಡಿ ಆದ್ಮೇಲೆ. ಓಕೆ ಆಸ್ಪಿರೆಂಟ್ಸ್, ಹಾಗೇನೆ ಸಹಾಯಕ ಇಂಜಿನಿಯರ್ ಅದರ ಸಿಲೆಬಸ್ ನ ನಿಮಗೆ ಹೇಳೋದಾದ್ರೆ ಅಥವಾ ಅದರ ಸಬ್ಜೆಕ್ಟ್ ನ ಹೇಳೋದಾದ್ರೆ, ನೀವು 2 ಪೇಪರ್ನ ಅಟೆಂಡ್ ಆಗಬೇಕಾಗತ್ತೆ ಅಥವಾ ಬರಿಬೇಕಾಗತ್ತೆ. GK ಪೇಪರ್ ಅಥವಾ ಜನರಲ್ ಪೇಪರ್, ಇದರಲ್ಲಿ ಕರೆಂಟ್ ಅಫೇರ್ಸ್, ಸೈನ್ಸ್, ಟೆಕ್ನಾಲಜಿ, ಇತಿಹಾಸ, ಭೂಗೋಳ, ಯಾವ ತರ ಜನರಲ್ ಪೇಪರ್ ಇರುತ್ತೆ ಆ ತರ ಕೇಳಲಾಗುತ್ತೆ, ಮೆಂಟಲ್ ಎಬಿಲಿಟಿ ಅವೆಲ್ಲ. ಹಾಗೆ ನಿಮ್ಮ ಸಬ್ಜೆಕ್ಟ್ ನ ಸ್ಪೆಸಿಫಿಕ್ ಪೇಪರ್ ಇಂಜಿನಿಯರ್ ಅಭ್ಯರ್ಥಿಗಳಿಗೆ ಕೇಳಲಾಗುತ್ತೆ. ಪ್ರತಿ ಪೇಪರ್ 100 ಮಾರ್ಕ್ಸ್ ಇಂದು 2 ತಾಸಿನ ಟೈಮಿಂಗ್ ನ ನಿಮಗೆ ಕೊಟ್ಟಿರ್ತಾರೆ. ಹಾಗೇನೆ ನೋಡಿ, ಪೇಪರ್ 2 ಸಿಲೆಬಸ್ ಏನಿದೆ, VTU ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಬೆಳಗಾವಿ ಇವರು BE ಸಿವಿಲ್ ಪದವಿ ಪರೀಕ್ಷೆಗೆ ನಿಗದಿಪಡಿಸಿರುವಂತಹ ಪಠ್ಯಕ್ರಮ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು VTU ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಬೆಳಗಾವಿ ಅವರ ಒಂದು ಪದವಿ ಸಿಲೆಬಸ್ ಏನಿದೆ, ಬುಕ್ಸ್ ಏನಿದೆ, ಅದನ್ನ ನೀವು ಸ್ಟಾರ್ಟಿಂಗ್ ಡಿಗ್ರಿ 1 ಇಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಫೈನಲ್ ಇಯರ್ ಡಿಗ್ರಿಯ ಎಲ್ಲಾ ಪುಸ್ತಕಗಳನ್ನ ಓದ್ಕೋಬೇಕಾಗುತ್ತೆ. ಹಾಗೇನೆ ಗವರ್ನಮೆಂಟ್ ಈ ಒಂದು ಫಸ್ಟ್ ಗ್ರೇಡ್ ಅಸಿಸ್ಟೆಂಟ್ ಏನಿದ್ದಾರೆ ನೋಡ್ತಾ ಇರಬಹುದು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಂತ ಹೇಳ್ತಾರೆ ಇದನ್ನ, ಫಸ್ಟ್ ಡಿವಿಷನರ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಸೊ ಈ ಒಂದು ಹುದ್ದೆಗೆ 2 ಎಕ್ಸಾಮ್ಗಳನ್ನ ಅಟೆಂಡ್ ಆಗಬೇಕಾಗುತ್ತೆ. ಒನ್ಸ್ ಅಗೇನ್ ಜನರಲ್ ಪೇಪರ್ ಇರುತ್ತೆ ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಹಾಗೆ ಏನು ವಿಜ್ಞಾನ ಇರುತ್ತೆ ಅದು, ಹಾಗೇನೆ ಸೈನ್ಸ್, ಟೆಕ್ನಾಲಜಿ, ಭಾರತೀಯ ಸಮಾಜ, ಹಾಗೆ ಇತಿಹಾಸ ಇರ್ಬೋದು. ಪ್ರತಿಯೊಂದು ಜನರಲ್ ಪೇಪರ್ ಯಾವ ತರ ಬರುತ್ತೆ, ಬೇರೆ ಬೇರೆ ಎಕ್ಸಾಮಿಗೆ ನೀವೇನು ಓದ್ಕೊಳ್ತಾರ ಅವೆಲ್ಲವನ್ನ ಇಲ್ಲಿ ಕೇಳಲಾಗುತ್ತೆ. ಹಾಗೇನೆ ಆಸ್ಪಿರೆಂಟ್ಸ್ ಮೆಂಟಲ್ ಎಬಿಲಿಟಿನೂ ಸಹ ಇದೆ ನೋಡಿ. ಹಾಗೇನೆ ಪೇಪರ್ 2 ನಲ್ಲಿ ಏನ್ ಕೇಳಲಾಗುತ್ತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಸರಿನಾ? ಸೊ ಪ್ರತಿ ಪೇಪರ್ 100 ಮಾರ್ಕ್ಸ್ ನ 2 ತಾಸಿನ ಪೇಪರ್ಗಳು ಇರ್ತವೆ ನಿಮಗೆ. ನೋಡಿ ಆಸ್ಪಿರೆಂಟ್ಸ್, ಇದರಲ್ಲಿ ಕಂಪ್ಯೂಟರ್ ಜ್ಞಾನ ಅಂತ ಏನಿದೆ, ಇದ್ರ ಮೇಲೆ ನಾವು ಕಂಪ್ಲೀಟ್ ವಿಡಿಯೋ ಸೀರೀಸ್ ನ ಆರಂಭ ಮಾಡಿದ್ದೇವೆ. ಸರಿನಾ? ಸೊ ಕಂಪ್ಯೂಟರ್ ನಲ್ಲಿ ಟೋಟಲ್ ಆಗಿ ನಿಮಗೆ A to Z ಕವರ್ ಮಾಡಿ ನಾವು ನಿಮ್ಗೆ ಪಾಠವನ್ನ ಹೇಳ್ತಾ ಇದ್ದೇವೆ. ಆದ್ರೆ ಆಲ್ರೆಡಿ 3 ವಿಡಿಯೋಗಳು ಬಂದಿದ್ದಾವೆ. ಆ ವಿಡಿಯೋಗಳನ್ನ ಯಾರು ನೋಡಿಲ್ಲ, ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇವೆ. ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಕಂಪ್ಯೂಟರ್ ವಿಡಿಯೋ ನೋಟ್ಸ್ ಅಂತ ಹೇಳಿ ಲಿಂಕ್ ಅನ್ನು ಕೊಟ್ಟಿರ್ತೇವೆ. ಕ್ಲಿಕ್ ಮಾಡ್ಕೊಂಡು ನೀವು ನೋಡೋದ್ರಿಂದ ಖಂಡಿತವಾಗಿಯೂ ಅಲ್ಲಿಂದ ನಿಮಗೆ ಬಹಳಷ್ಟು ಕ್ವಶನ್ಸ್ಗಳು ಈ ಎಕ್ಸಾಮ್ಗೆ ಕವರ್ ಆಗುತ್ತೆ. ಹಾಗೇನೆ ಜನರಲ್ ಇಂಗ್ಲಿಷ್ ಮೇಲೂ ಕ್ಲಾಸಸ್ಗಳು ಇರ್ತವೆ ನಿಮಗೆ. ಹಾಗೆ ಸಾಧ್ಯ ಆಯ್ತು ಅಂತಂದ್ರೆ ಕನ್ನಡ ಮೇಲೇನು ನಿಮಗೆ ಕ್ಲಾಸಸ್ಗಳು ನಮ್ಮ ಯೂಟ್ಯೂಬ್ ನಲ್ಲಿ ಇರ್ತವೆ ಆಸ್ಪಿರೆಂಟ್ಸ್. ಹಾಗಾಗಿ ಇನ್ನೂ ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್, ನಿಮಗೆ ಬಹಳ ಬೆನಿಫಿಟ್ ಆಗುತ್ತೆ ಈ ಎಕ್ಸಾಮ್ಗೆ. ಹಾಗೇನೆ ಆಸ್ಪಿರೆಂಟ್ಸ್, ಗೊತ್ತಾಯ್ತು ನಿಮಗೆ ಸಿವಿಲ್ ಇಂಜಿನಿಯರ್ ಒಂದು ನಿಮ್ಮ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಹಾಗೆ GK ಪೇಪರ್ ಇರುತ್ತೆ. ಅದೇ ರೀತಿ FDAA ಹುದ್ದೆಗಳಿಗೆ ಒಂದು ಪೇಪರ್ 1 GK ಪೇಪರ್ ಇದ್ರೆ, ಇನ್ನೊಂದು ಪೇಪರ್ ಯಾವ್ದಿರುತ್ತೆ, ಈ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಭಾಷೆಗೆ, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಪೇಪರ್ ಇರುತ್ತೆ. ಹಾಗೇನೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಬಹಳ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಎಲ್ಲಿ? ಈ ಒಂದು ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ. ಹಾಗೇನೆ ಎಲ್ಲಾ ಒಂದು ರಿಸರ್ವೇಶನ್ ಗಳನ್ನ ಎಲ್ಲ ಅವ್ರು ಕೊಟ್ಟಿದ್ದಾರೆ, ಯಾವ್ಯಾವ ರಿಸರ್ವೇಶನ್ ಗೆ ಎಷ್ಟೆಷ್ಟು ಹುದ್ದೆಗಳು ಅಂತ ಹೇಳಿ ಅವರು ಇದೇ PDF ಅಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಈ PDF ಅಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದ ತಕ್ಷಣನೇ ಖಂಡಿತವಾಗಿಯೂ ನಿಮಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಸಹ ನಿಮಗೆ ಅಪ್ಡೇಟ್ ಅನ್ನ ಮಾಡ್ತೇವೆ. ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಲಿಂಕ್ಗಳು ಸಿಗ್ತವೆ, ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಆಸ್ಪಿರೆಂಟ್ಸ್. ಹಾಗೇನೆ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ಗಳು ಸಚ್ ಆಸ್ ಗ್ರಾಮೀಣ, ಕನ್ನಡ ಮಾಧ್ಯಮ, ಅಂಗವಿಕಲ ಇದ್ರೆ ಅಂಗವಿಕಲ, ಹಾಗೆ ಕಲ್ಯಾಣ ಕರ್ನಾಟಕ, ಈ ಎಲ್ಲ ಏನು ರಿಸರ್ವೇಶನ್ ಗಳು ನಿಮ್ಗೆ ಏನು ಅಪ್ಲೈ ಆಗುತ್ತೆ ಅದರ ಎಲ್ಲ ಸರ್ನ ಫಾರ್ಮೆಟ್ ಗಳನ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಇತ್ತು ಅಂತಂದ್ರೆ ಎಲ್ಲ ಡೇಟ್ ನ ಒಳಗಡೆ ಇದೆನಾ ಇಲ್ಲ, ಸರ್ನ ಎಕ್ಸ್ಪೈರಿ ಏನಾದ್ರು ಆಗಿದೆನಾ, ಪ್ರತಿಯೊಂದನ್ನ ಚೆಕ್ ಮಾಡ್ಕೊಳ್ಳಿ. ಸರ್ನ ಆ ಎಲ್ಲ ರಿಸರ್ವೇಶನ್ಗಳು ನಿಮಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ, ಸೊ ಇದಾಗಿತ್ತು ಈ ಒಂದು ಹುದ್ದೆಯ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ. ಹಾಗೆ ಗೊತ್ತಾಗಿದೆ ಯಾವ ರೀತಿ ಅರ್ಜಿ ಹಾಕಬೇಕು ಅಂತೇಳಿ. KEA ವೆಬ್ಸೈಟ್ಗೆ ಹೋಗಿ 10ನೇ ತಾರೀಕು ಮೇಲ್ಪಟ್ಟು ನೀವೇನ್ ಮಾಡಬೇಕಾಗುತ್ತೆ, ಅರ್ಜಿಯನ್ನ ಹಾಕಬೇಕಾಗುತ್ತೆ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಇನ್ನೂ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್, ವಿ ಟ್ರೈ ಟು ಆನ್ಸರ್ ಅಂತ ಹೇಳ್ತಾ, ಈ ಡೀಟೇಲ್ ಆಗಿರುವಂತಹ PDF ಸಹ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಶೇರ್ ಮಾಡಿರ್ತೇವೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೋಬಹುದು ಇನ್ನೊಂದ್ಸಲ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.